ಮಂಡ್ಯ ಲೋಕಸಭಾ ಜೆಡಿಎಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರ ಸಾಲಿಗ್ರಾಮದ ಸದಸ್ಯರಾದ ಲೋಕೇಶ್ ಹಾಗೂ ಮಾಜಿ ಅಧ್ಯಕ್ಷೆ ಮಂಗಳಮುಖಿ ದೇವಿಕಾ ಅವರ ನೇತೃತ್ವದಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಯಿತು. ಗ್ರಾಮದ 7ನೇ ವಾರ್ಡಿನ ಮತದಾರರೊಂದಿಗೆ ಜೆಡಿಎಸ್ ಕಾರ್ಯಕರ್ತರು ಮಾತನಾಡಿ, ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿದರೆ ರಾಜ್ಯದಲ್ಲಿ ರೈತರು ಉಳಿಯುತ್ತಾರೆ. 25,000 ಕೋಟಿ ಸಾಲ ಮನ್ನಾ ಮಾಡಿರುವ ವ್ಯಕ್ತಿ ಎಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಎಂದು ತಿಳಿಸಿ ಮತವನ್ನು ಕೇಳಿದರು. ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಜಯಶೀಲನಾಗಿ ಮಾಡಿ ಈ ಬಾರಿ ರೈತರ ಉಳಿವಿಗಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತಯಾಚನೆಯ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಕಿಶೋರ್ ಗೌಡ, ಸೋಮು, ಪ್ರತಾಪ್, ಗ್ರಾಮಸ್ಥರು, ಮಹಿಳೆಯರು ಹಾಜರಿದ್ದರು. ಬ್ಲಾಕಲ್ಲಿ JDSಗೆ ಮತವನ್ನು ಲೀಡಾಗಿ ಕೊಡ್ತೀವಿ ಅಂತ ನಾನು ಎಲ್ಲರ ಪರವಾಗಿ ಆಶಿಸ್ತೀನಿ. ಕುಮಾರಣ್ಣಂಗೆ ಎಲ್ಲ ಮತದಾರಗಳು 26ನೇ ತಾರೀಕು ಎಲ್ಲ ವೋಟ್ ಹಾಕಿ ಎಲ್ಲ ಇದು ಮಾಡಿ ತಂದೆ ತಾಯಿಯವರು. ಕರ್ನಾಟಕದಲ್ಲಿ 25 ಕೋಟಿ ಸಾಲ ಮನ್ನಾ ಮಾಡವ್ರೆ. ರೈತರಿಗೆ ಮಾಡವ್ರೆ. ಇಲ್ಲ ಅಂದರೆ ದಿವಾಳಿ ಆಗೋಯ್ತದೆ. ರೈತರು ಉದ್ಧಾರ ಆಗ್ಬೇಕಾದ್ರೆ ಕುಮಾರಣ್ಣ ಗೆಲ್ಲಬೇಕು. ಕುಮಾರಣ್ಣ ಗೆದ್ರೆ ರೈತರು ಉದ್ಧಾರ. ಎಷ್ಟೋ ಸಾಲಗಳು ಉದ್ಧಾರ ಮಾಡಿ 24ನೇ ತಾರೀಕಿನಲ್ಲಿ ನಾವು ಆರ್ಕೆಟೆಡ್ ಬೀದಿಲಿ 7ನೇ ಬ್ಲಾಕಲ್ಲಿ ಮಹಿಳೆ ಪುರುಷರು ಎಲ್ಲ ಸೇರಿ ನಮ್ಮ ಮಾಡೋರು ಎಲ್ಲ ಸೇರಿ ನಾವು ಓಟನ್ನು ಚಾನ್ವಸನ್ನು ಮಾಡ್ತಾಯಿದ್ದೀವಿ. ನಮ್ಮ ಕುಮಾರಸ್ವಾಮಿಯವರು ಗೆಲ್ಲೇಬೇಕು ಅಂತ ನಾವು ಒಂದು ಹಠ ಛಲ ಅಂತ ಇದೆ. ಇಡೀ ನಮ್ಮ ಮಂಡ್ಯ ಡಿಸ್ಟಿಕ್ಕು ಮೈಸೂರು ಜಿಲ್ಲೆಯಲ್ಲಿ ಕುಮಾರಣ್ಣವರು ಮುಂದೆ ಬರಬೇಕು, ಮುಂದೆ ಈ ವಿಡಿಯೋಲಿ ಬರಬೇಕು ಅಂತ ಕೇಳ್ಕೊತೀವಿ. ಮತ್ತು ನಾವು ಇಲ್ಲಿ ನಾನೊಂದು ಮಂಗಳಮುಖಿ ಆದರೂ ಸುಧಾ ನಮ್ಮ ವಾರ್ಡಲ್ಲಿ 7ನೇ ವಾರ್ಡಲ್ಲಿ ನನಗೆ ಒಂದು ಮಂಗಳಮುಖಿ ಆದರೂ ಸುಧಾ ನನಗೊಂದು ಮತವನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಮತ್ತೆ ನಮ್ಮ ಕುಮಾರಸ್ವಾಮಿಯವರು, ಸಾರ ಮಹೇಶ್ ಅಣ್ಣವರು, ನಮ್ಮ ಊರು ಗ್ರಾಮಸ್ಥರು, ನಮ್ಮ ಸದಸ್ಯರುಗಳೆಲ್ಲ ಸೇರಿ ನನಗೆ ಅಧ್ಯಕ್ಷರನ್ನು ಮಾಡಿದ್ರು. ಅದಕ್ಕಾರ ನಮ್ಮ ಮಂಗಳಮುಖಿಯವರು ನಾವು ಗೆದ್ದಿದ್ದು ಬೇರೆಲ್ಲ ಅವ್ರು ಗೆದ್ದಿದ್ದು ಬೇರೆಲ್ಲ ಅಂದ್ಬಿಟ್ಟು ಎಲ್ಲೇ ಇದ್ದರೂ ನಮ್ಮ ಮಂಗಳಮುಖಿಯವರು ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊತೀನಿ. ಮತ್ತು